ಇಡೀ ಲಕ್ಕುಂಡಿ ಊರಿನವರು ಹೆಮ್ಮೆ ಪಡುವಂತಹ ಕೆಲವು ವಿಚಾರಗಳನ್ನು ಹೇಳ್ತೀನಿ ನೋಡಿ. ಈಗ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ನಂತರ ಇಡೀ ದೇಶದ ಗಮನ ಸೆಳೆದಿದೆ ಐತಿಹಾಸಿಕ ಲಕ್ಕುಂಡಿ. ರಾಜ ಮಹಾರಾಜರು ಆಳಿದಂತಹ ಊರು ಈ ಲಕ್ಕುಂಡಿ. ಲಕ್ಕುಂಡಿಯ ಮನೆಯೊಂದರಲ್ಲಿ ಬಂಗಾರ ಪತ್ತೆಯಾಯಿತು. ಬಂಗಾರ ಪತ್ತೆಯಾದ ನಂತರ ಇಡೀ ದೇಶದಲ್ಲಿ ಲಕ್ಕುಂಡಿ ಭಾರೀ ಚರ್ಚಿತ ವಿಚಾರ ಆಗಿದೆ, ಚರ್ಚಿತ ಊರಾಗಿದೆ. ಸರ್ಕಾರಕ್ಕೆ 65 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ಪ್ರಾಮಾಣಿಕವಾಗಿ ಆ ರಿತ್ತಿ ಕುಟುಂಬದವರು ಹಸ್ತಾಂತರ ಮಾಡಿದರು. ಇದಾದ ಮೇಲೆ ಮತ್ತೊಬ್ಬ ವ್ಯಕ್ತಿಗೆ ಮುತ್ತು, ರತ್ನ, ಹವಳ, ನೀಲಮಣಿ ಎಲ್ಲವೂ ಕೂಡ ಸಿಕ್ತು. ಅದನ್ನು ಕೂಡ ಅವರು ಹಸ್ತಾಂತರ ಮಾಡಿದರು ಸರ್ಕಾರಕ್ಕೆ. ಈ ಲಕ್ಕುಂಡಿ ಊರಿನ ಹಿನ್ನೆಲೆ ಏನು? ಪೌರಾಣಿಕ ಐತಿಹಾಸಿಕ ಹಿನ್ನೆಲೆ ಇದೆ ಈ ಲಕ್ಕುಂಡಿ ಗ್ರಾಮಕ್ಕೆ. ಪೌರಾಣಿಕ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರೋದೇ ಈ ಲಕ್ಕುಂಡಿ ಗ್ರಾಮ. ಲಕ್ಕುಂಡಿ ದಾನವೀರ ಶಿಬಿ ಚಕ್ರವರ್ತಿಯ ನಾಡಾಗಿತ್ತು. ಶಿಬಿ ಚಕ್ರವರ್ತಿಯ ಊರು ಈ ಲಕ್ಕುಂಡಿ. ಆತ ದಾನವೀರ ಅಂತ ಕರೆಸ್ಕೊಂಡಿದ್ದ. ಅಂಥ ಊರು ಈ ಲಕ್ಕುಂಡಿ. ಇನ್ನು ಅಲ್ಲಿ ವಜ್ರ, ವೈಡೂರ್ಯ, ಚಿನ್ನ, ಮುತ್ತು, ಹವಳ ಇಲ್ಲದೆ ಇರುತ್ತಾ? ಜಿನಭಕ್ತ ದಾನ ಚಿಂತಾಮಣಿ ಅತ್ತಿಮಬ್ಬೆಯ ಕರ್ಮಭೂಮಿ ಈ ಲಕ್ಕುಂಡಿ. ಅಜಗಣ್ಣ ಮುಕ್ತಾಯಕ್ಕರಂತಹ ಶಿವಶರಣರ ಧಾರ್ಮಿಕ ಬೀಡಾಗಿದ್ದು ಇದೇ ಲಕ್ಕುಂಡಿ ಗ್ರಾಮ. ಇಲ್ಲಿ 100ಕ್ಕೂ ಹೆಚ್ಚು ದೇವಸ್ಥಾನ ಹಾಗೂ ಬಾವಿಗಳು ಇದ್ವು. 101 ಬಾವಿ, 101 ಗುಡಿ ಅಂತ ಆ ಊರಿನವ್ರು ಯಾವಾಗಲೂ ಹೇಳ್ತಿರ್ತಾರೆ. ಇದೇ ಲಕ್ಕುಂಡಿ ನೆಲದಲ್ಲಿ ಇತ್ತಂತೆ ಒಂದು ಟಂಕಸಾಲೆ. ಇಲ್ಲಿ ನಾಣ್ಯಗಳಿಗೆ ಲೊಕ್ಕಿ ಗದ್ಯಾಣ, ಲೊಕ್ಕಿನಿಷ್ಠ ಅಂತ ಹೇಳ್ತಾ ಇದ್ರು. ಟಂಕಸಾಲೆ ಅಂತಂದರೆ ನಾಣ್ಯಗಳನ್ನು, ಈ ಚಿನ್ನದ ಆಭರಣಗಳನ್ನು ಅಥವಾ ಚಿನ್ನಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ತಯಾರಿಸುವಂತಹ ಒಂದು ಕೇಂದ್ರ ಅಂತಿರೋ ಅಥವಾ ಒಂದು ಜಾಗ ಅಂತಿರೋ. ಇದೇ ಕಾರಣಕ್ಕಾಗಿ ಲಕ್ಕುಂಡಿಯಲ್ಲಿ ಮುತ್ತು, ರತ್ನ ಈಗಲೂ ಸಿಗುತ್ತೆ. ಲಕ್ಕುಂಡಿಯಲ್ಲಿ ಮನೆ ಆಗಿದ್ರೆ ಬಿಂದಿಗೆ ತುಂಬ ಚಿನ್ನ ಸಿಗುತ್ತೆ. ಅಲ್ಲಿ ಮನೆ ಕಟ್ತಾ ಇದ್ದಾರೆ ಅಂತಂದರೆ ನಿಧಿ ಸಿಗುತ್ತೆ ಅನ್ನೋಂಥ ಲೆಕ್ಕಾಚಾರ. ರಾಜ ಮಹಾರಾಜರು ಆಳಿದಂಥ ಊರು. ನಿಮಗೆ ಕಟ್ಟುಕತೆ ಅಂತೂ ಅಲ್ವೇ ಅಲ್ಲ. 4-5 ದಿನದ ಹಿಂದೆ ಆದಂತಹ ವಿಚಾರವನ್ನು ಹೇಳ್ತಾ ಇದ್ದೀವಿ ವೀಕ್ಷಕರೇ. ಮುತ್ತು, ರತ್ನ, ಹವಳ, ನೀಲಮಣಿ, ವಜ್ರ, ವೈಡೂರ್ಯಗಳು, ಆಮೇಲೆ ಸಿಕ್ಕಿರುವಂತಹ ನಿಧಿ, ಅದನ್ನು ನೋಡಿ ಪುರಾತತ್ವ ಇಲಾಖೆ ಹೇಳಿದ್ದೇನು, ಒಬ್ಬ ಸದೃಢ ವ್ಯಕ್ತಿ ಧರಿಸ್ತಾ ಇದ್ದಂಥ ಚಿನ್ನಾಭರಣಗಳು ಇದು ಅಂತ ಹೇಳಿದ್ರು ಅವರು. ಹೆಂಗಿದ್ವು ಅವು ನೋಡಿದ್ರಲ್ಲ ಚಿನ್ನಾಭರಣಗಳು ಯಾವ ರೀತಿ ಇದ್ವು. ಸೊ ಅಲ್ಲಿ ಮನೆಗಳನ್ನು ಪಾಯ ತೊಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ಅಲ್ಲಿ ನಿಧಿ ಸಿಗುತ್ತೆ ಅನ್ನೋಂಥ ಲೆಕ್ಕಾಚಾರ ಇದೆ. ಸೊ ಈ ರೀತಿ ಶ್ರೀಮಂತಿಕೆಯ ಊರು ಲಕ್ಕುಂಡಿ. ಈ ರೀತಿ ಪೌರಾಣಿಕ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವಂಥ ಒಂದು ಸುಂದರವಾದಂತಹ ಗ್ರಾಮ ಲಕ್ಕುಂಡಿ. ಇನ್ನು ನೆಕ್ಸ್ಟ್, ಇಡೀ ಲಕ್ಕುಂಡಿ ಊರಿನವರು ಹೆಮ್ಮೆ ಪಡುವಂತಹ ಕೆಲವು ವಿಚಾರಗಳನ್ನು ಹೇಳ್ತೀನಿ ನೋಡಿ. ಈಗ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ನಂತರ ಇಡೀ ದೇಶದ ಗಮನ ಸೆಳೆದಿದೆ ಐತಿಹಾಸಿಕ ಲಕ್ಕುಂಡಿ. ರಾಜ ಮಹಾರಾಜರು ಆಳಿದಂತಹ ಊರು ಈ ಲಕ್ಕುಂಡಿ. ಲಕ್ಕುಂಡಿಯ ಮನೆಯೊಂದರಲ್ಲಿ ಬಂಗಾರ ಪತ್ತೆಯಾಯಿತು. ಬಂಗಾರ ಪತ್ತೆಯಾದ ನಂತರ ಇಡೀ ದೇಶದಲ್ಲಿ ಲಕ್ಕುಂಡಿ ಭಾರೀ ಚರ್ಚಿತ ವಿಚಾರ ಆಗಿದೆ, ಚರ್ಚಿತ ಊರಾಗಿದೆ. ಸರ್ಕಾರಕ್ಕೆ 65 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ಪ್ರಾಮಾಣಿಕವಾಗಿ ಆ ರಿತ್ತಿ ಕುಟುಂಬದವರು ಹಸ್ತಾಂತರ ಮಾಡಿದರು. ಇದಾದ ಮೇಲೆ ಮತ್ತೊಬ್ಬ ವ್ಯಕ್ತಿಗೆ ಮುತ್ತು, ರತ್ನ, ಹವಳ, ನೀಲಮಣಿ ಎಲ್ಲವೂ ಕೂಡ ಸಿಕ್ತು. ಅದನ್ನು ಕೂಡ ಅವರು ಹಸ್ತಾಂತರ ಮಾಡಿದರು ಸರ್ಕಾರಕ್ಕೆ. ಈ ಲಕ್ಕುಂಡಿ ಊರಿನ ಹಿನ್ನೆಲೆ ಏನು? ಪೌರಾಣಿಕ ಐತಿಹಾಸಿಕ ಹಿನ್ನೆಲೆ ಇದೆ ಈ ಲಕ್ಕುಂಡಿ ಗ್ರಾಮಕ್ಕೆ. ಪೌರಾಣಿಕ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರೋದೇ ಈ ಲಕ್ಕುಂಡಿ ಗ್ರಾಮ. ಲಕ್ಕುಂಡಿ ದಾನವೀರ ಶಿಬಿ ಚಕ್ರವರ್ತಿಯ ನಾಡಾಗಿತ್ತು. ಶಿಬಿ ಚಕ್ರವರ್ತಿಯ ಊರು ಈ ಲಕ್ಕುಂಡಿ. ಆತ ದಾನವೀರ ಅಂತ ಕರೆಸ್ಕೊಂಡಿದ್ದ. ಅಂಥ ಊರು ಈ ಲಕ್ಕುಂಡಿ. ಇನ್ನು ಅಲ್ಲಿ ವಜ್ರ, ವೈಡೂರ್ಯ, ಚಿನ್ನ, ಮುತ್ತು, ಹವಳ ಇಲ್ಲದೆ ಇರುತ್ತಾ? ಜಿನಭಕ್ತ ದಾನ ಚಿಂತಾಮಣಿ ಅತ್ತಿಮಬ್ಬೆಯ ಕರ್ಮಭೂಮಿ ಈ ಲಕ್ಕುಂಡಿ. ಅಜಗಣ್ಣ ಮುಕ್ತಾಯಕ್ಕರಂತಹ ಶಿವಶರಣರ ಧಾರ್ಮಿಕ ಬೀಡಾಗಿದ್ದು ಇದೇ ಲಕ್ಕುಂಡಿ ಗ್ರಾಮ. ಇಲ್ಲಿ 100ಕ್ಕೂ ಹೆಚ್ಚು ದೇವಸ್ಥಾನ ಹಾಗೂ ಬಾವಿಗಳು ಇದ್ವು. 101 ಬಾವಿ, 101 ಗುಡಿ ಅಂತ ಆ ಊರಿನವ್ರು ಯಾವಾಗಲೂ ಹೇಳ್ತಿರ್ತಾರೆ. ಇದೇ ಲಕ್ಕುಂಡಿ ನೆಲದಲ್ಲಿ ಇತ್ತಂತೆ ಒಂದು ಟಂಕಸಾಲೆ.
ಇಲ್ಲಿ ನಾಣ್ಯಗಳಿಗೆ ಲೊಕ್ಕಿಗದ್ಯಾಣ, ಲೊಕ್ಕಿನಿಷ್ಠ ಅಂತ ಹೇಳ್ತಾ ಇದ್ರು. ಟಂಕಸಾಲಿ ಅಂತಂದರೆ ನಾಣ್ಯಗಳನ್ನು, ಈ ಚಿನ್ನದ ಆಭರಣಗಳನ್ನು ಅಥವಾ ಚಿನ್ನಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ತಯಾರಿಸುವಂತಹ ಒಂದು ಕೇಂದ್ರ ಅಂತಿರೋ ಅಥವಾ ಒಂದು ಜಾಗ ಅಂತಿರೋ. ಇದೇ ಕಾರಣಕ್ಕಾಗಿ ಲಕ್ಕುಂಡಿಯಲ್ಲಿ ಮುತ್ತು, ರತ್ನ ಈಗಲೂ ಸಿಗುತ್ತೆ. ಲಕ್ಕುಂಡಿಯಲ್ಲಿ ಮನೆ ಅಗೆದ್ರೆ ಬಿಂದಿಗೆ ತುಂಬ ಚಿನ್ನ ಸಿಗುತ್ತೆ. ಅಲ್ಲಿ ಮನೆ ಕಟ್ತಾ ಇದ್ದಾರೆ ಅಂತಂದರೆ ನಿಧಿ ಸಿಗುತ್ತೆ ಅನ್ನೋಂಥ ಲೆಕ್ಕಾಚಾರ. ರಾಜ ಮಹಾರಾಜರು ಆಳಿದಂಥ ಊರು. ನಿಮಗೆ ಕಟ್ಟುಕತೆ ಅಂತೂ ಅಲ್ವೇ ಅಲ್ಲ. 4-5 ದಿನದ ಹಿಂದೆ ಆದಂತಹ ವಿಚಾರವನ್ನು ಹೇಳ್ತಾ ಇದ್ದೀವಿ ವೀಕ್ಷಕರೇ. ಮುತ್ತು, ರತ್ನ, ಹವಳ, ನೀಲಮಣಿ, ವಜ್ರ ವೈಡೂರ್ಯಗಳು, ಆಮೇಲೆ ಸಿಕ್ಕಿರುವಂತಹ ನಿಧಿ, ಅದನ್ನು ನೋಡಿ ಪುರಾತತ್ವ ಇಲಾಖೆ ಹೇಳಿದ್ದೇನು, ಒಬ್ಬ ಸದೃಢ ವ್ಯಕ್ತಿ ಧರಿಸ್ತಾ ಇದ್ದಂಥ ಚಿನ್ನಾಭರಣಗಳು ಇದು ಅಂತ ಹೇಳಿದ್ರು ಅವರು. ಹೆಂಗಿದ್ವು ಅವು ನೋಡಿದ್ರಲ್ಲ ಚಿನ್ನಾಭರಣಗಳು ಯಾವ ರೀತಿ ಇದ್ವು. ಸೊ ಅಲ್ಲಿ ಮನೆಗಳನ್ನು ಪಾಯ ತೊಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ಅಲ್ಲಿ ನಿಧಿ ಸಿಗುತ್ತೆ ಅನ್ನೋಂಥ ಲೆಕ್ಕಾಚಾರ ಇದೆ. ಸೊ ಈ ರೀತಿ ಶ್ರೀಮಂತಿಕೆಯ ಊರು ಲಕ್ಕುಂಡಿ. ಈ ರೀತಿ ಪೌರಾಣಿಕ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವಂಥ ಒಂದು ಸುಂದರವಾದಂತಹ ಗ್ರಾಮ ಲಕ್ಕುಂಡಿ. ಇನ್ನು ನೆಕ್ಸ್ಟ್, ಇಡೀ ಲಕ್ಕುಂಡಿ ಊರಿನವರು ಹೆಮ್ಮೆ ಪಡುವಂತಹ ಕೆಲವು ವಿಚಾರಗಳನ್ನು ಹೇಳ್ತೀನಿ ನೋಡಿ. ಈಗ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ನಂತರ ಇಡೀ ದೇಶದ ಗಮನ ಸೆಳೆದಿದೆ ಐತಿಹಾಸಿಕ ಲಕ್ಕುಂಡಿ. ರಾಜ ಮಹಾರಾಜರು ಆಳಿದಂತಹ ಊರು ಈ ಲಕ್ಕುಂಡಿ. ಲಕ್ಕುಂಡಿಯ ಮನೆಯೊಂದರಲ್ಲಿ ಬಂಗಾರ ಪತ್ತೆಯಾಯಿತು. ಬಂಗಾರ ಪತ್ತೆಯಾದ ನಂತರ ಇಡೀ ದೇಶದಲ್ಲಿ ಲಕ್ಕುಂಡಿ ಭಾರೀ ಚರ್ಚಿತ ವಿಚಾರ ಆಗಿದೆ, ಚರ್ಚಿತ ಊರಾಗಿದೆ. ಸರ್ಕಾರಕ್ಕೆ 65 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ಪ್ರಾಮಾಣಿಕವಾಗಿ ಆ ರಿತ್ತಿ ಕುಟುಂಬದವರು ಹಸ್ತಾಂತರ ಮಾಡಿದರು. ಆದ ಮೇಲೆ ಮತ್ತೊಬ್ಬ ವ್ಯಕ್ತಿಗೆ ಮುತ್ತು, ರತ್ನ, ಹವಳ, ನೀಲಮಣಿ ಎಲ್ಲವೂ ಕೂಡ ಸಿಕ್ತು. ಅದನ್ನು ಕೂಡ ಅವರು ಹಸ್ತಾಂತರ ಮಾಡಿದರು ಸರ್ಕಾರಕ್ಕೆ. ಈ ಲಕ್ಕುಂಡಿ ಊರಿನ ಹಿನ್ನೆಲೆ ಏನು? ಪೌರಾಣಿಕ ಐತಿಹಾಸಿಕ ಹಿನ್ನೆಲೆ ಇದೆ ಈ ಲಕ್ಕುಂಡಿ ಗ್ರಾಮಕ್ಕೆ. ಪೌರಾಣಿಕ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರೋದೇ ಈ ಲಕ್ಕುಂಡಿ ಗ್ರಾಮ. ಲಕ್ಕುಂಡಿ ದಾನವೀರ ಶಿಬಿ ಚಕ್ರವರ್ತಿಯ ನಾಡಾಗಿತ್ತು. ಶಿಬಿ ಚಕ್ರವರ್ತಿಯ ಊರು ಈ ಲಕ್ಕುಂಡಿ. ಆತ ದಾನವೀರ ಅಂತ ಕರೆಸ್ಕೊಂಡಿದ್ದ ಅಂಥ ಊರು ಈ ಲಕ್ಕುಂಡಿ. ಇನ್ನು ಅಲ್ಲಿ ವಜ್ರ ವೈಡೂರ್ಯ, ಚಿನ್ನ, ಮುತ್ತು, ಹವಳ ಇಲ್ಲದೆ ಇರುತ್ತಾ? ಜಿನಭಕ್ತ ದಾನ ಚಿಂತಾಮಣಿ ಅತ್ತಿಮಬ್ಬೆಯ ಕರ್ಮಭೂಮಿ ಈ ಲಕ್ಕುಂಡಿ. ಅಜಗಣ್ಣ ಮುಕ್ತಾಯಕ್ಕರಂತಹ ಶಿವಶರಣರ ಧಾರ್ಮಿಕ ಬೀಡಾಗಿದ್ದು ಇದೇ ಲಕ್ಕುಂಡಿ ಗ್ರಾಮ. ಇಲ್ಲಿ 100ಕ್ಕೂ ಹೆಚ್ಚು ದೇವಸ್ಥಾನ ಹಾಗೂ ಬಾವಿಗಳು ಇದ್ವು. 101 ಬಾವಿ, 101 ಗುಡಿ ಅಂತ ಆ ಊರಿನವ್ರು ಯಾವಾಗಲೂ ಹೇಳ್ತಿರ್ತಾರೆ. ಇದೇ ಲಕ್ಕುಂಡಿ ನೆಲದಲ್ಲಿ ಇತ್ತಂತೆ ಒಂದು ಟಂಕಸಾಲೆ. ಇಲ್ಲಿ ನಾಣ್ಯಗಳಿಗೆ ಲೊಕ್ಕಿಗದ್ಯಾಣ